ಯೂಟ್ಯೂಬ್ ವೀಕ್ಷಕರಿಗೆ ಕೆ ಜಿ ಶಿವಣ್ಣ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಆದಷ್ಟು 1-2-3 ನಿಮಿಷದಲ್ಲೇ ಮುಗಿಸ್ತಾ ಹೋಗ್ತೀನಿ. ಈಗ ಜಾಸ್ತಿ ವಿಷಯ ಹೇಳಿದಷ್ಟು ನಿಮಗೇನಾಗುತ್ತೆ, ಕೇಳೋ ತಾಳ್ಮೆ ಇರಲ್ಲ. ಆದ್ದರಿಂದ 1-2 ನಿಮಿಷದಲ್ಲೇ ಎಪಿಸೋಡನ್ನು ಮುಗಿಸ್ತಾ ಇರ್ತೀನಿ. ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಕಲಿಯಲು ಕೊನೆಯುಂಟೆ. ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ಮುಂದುವರಿಸೋಣ. ನಮ್ಮ ಜೀವನದಲ್ಲಿ ವಿದ್ಯಾರ್ಜನೆಗೆ ಪ್ರಧಾನ ಸ್ಥಾನವಿದೆ. ಇದನ್ನು ಸದುಪಯೋಗಪಡಿಸಿಕೊಂಡರೆ ಬೌದ್ಧಿಕ ಮಟ್ಟ ಉನ್ನತಿಗೆ ಬರುತ್ತದೆ. ಆದರೆ ಕೇವಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದನ್ನು ಗುರಿಯಾಗಿಟ್ಟುಕೊಂಡರೆ ನಮ್ಮ ಜ್ಞಾನ ಅಷ್ಟಕ್ಕೆ ಸೀಮಿತ. ಅಂದರೆ ಏನಾಗುತ್ತೆ, ನಮ್ಮ ಬೌದ್ಧಿಕ ಮಟ್ಟವನ್ನು ಬೆಳೆಸ್ಕೋಬೇಕು. ನಮ್ಮ ಪಠ್ಯ ಪುಸ್ತಕದಲ್ಲಿ ಬರೆದು ಪರೀಕ್ಷೆಯಲ್ಲಿ ಪಾಸಾಗೋದಕ್ಕೆ ಏನಾಗುತ್ತೆ, ಅಷ್ಟಕ್ಕೆ ನಾವು ಸೀಮಿತವಾಗ್ತೀವಿ. ನಾವು ಬೌದ್ಧಿಕ ಮಟ್ಟ ಬೆಳೆಸ್ಕೊಂಡಿಲ್ಲ ಅಂದರೆ ನಾವು ಉನ್ನತಿ ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಚಂಚಲ ಮನಸ್ಸು ಸ್ಥಿಮಿತಕ್ಕೆ ಬರಬೇಕಾದರೆ ನಿರಂತರ ಜ್ಞಾನಾರ್ಜನೆ ಅತ್ಯವಶ್ಯಕ. ಯುಕ್ತಾಯುಕ್ತ ವಿವೇಚನೆ ಮಾಡುವ ಶಕ್ತಿ ಜ್ಞಾನಾರ್ಜನೆಯಿಂದ ಸುಸಂಸ್ಕೃತವಾದ ಬುದ್ಧಿಯಿಂದ ಸಾಧ್ಯ. ವಿದ್ಯಾರ್ಥಿ ದಿಸೆಯಲ್ಲಿರುವಾಗಲೇ ಪಠ್ಯಪುಸ್ತಕ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದು ಮತ್ತಿತರ ಉತ್ತಮ ವಿಷಯಗಳ ಸಂಗ್ರಹವನ್ನು ಪಡೆಯಲು ಅಭ್ಯಾಸ ನಡೆಸಿದರೆ ಜೀವನದುದ್ದಕ್ಕೂ ಅಂಥ ವ್ಯಕ್ತಿ ಒಳ್ಳೆಯ ವಿಷಯಗಳನ್ನು ಕಲಿಯುತ್ತಲೇ ಇದ್ದು ತನ್ನ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳುವನು. ನೋಡಿ ಏನು ಹೇಳ್ತಾನೆ, ಈ ವಿದ್ಯಾರ್ಥಿ ದಶೆಯಲ್ಲಿ ಇರುವಾಗಲೇ ಪಠ್ಯ ಪುಸ್ತಕ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದು ಮತ್ತಿತರ ಉತ್ತಮ ವಿಷಯಗಳ ಸಂಗ್ರಹವನ್ನು ಪಡ್ಕೊಳ್ಳಿ, ಚೆನ್ನಾಗಿ ಜ್ಞಾನವನ್ನು ಪಡ್ಕೊಳ್ಳಿ, ಅಭ್ಯಾಸ ನಡೆಸಿ ಜೀವನದುದ್ದಕ್ಕೂ ಅಂತಹ ವ್ಯಕ್ತಿ ಒಳ್ಳೆಯ ಏನಾಗ್ತಾನೆ, ವಿಷಯಗಳನ್ನು ಕಲಿಯುತ್ತಲೇ ಇದ್ದು ತನ್ನ ವ್ಯಕ್ತಿತ್ವದ ವಿಕಾಸ ಮಾಡಿಕೊಳ್ಳುವನು. ತನ್ನ ವಿಕಾಸ ಮಾಡಿಕೊಳ್ತಾನೆ. ಯಾಕೆಂದರೆ ಎಷ್ಟು ಹೆಚ್ಚು ಓದ್ದಷ್ಟು ಪಠ್ಯಪುಸ್ತಕಗಳನ್ನು ಗಳಿಸಿದಷ್ಟು ಬೇರೆಯವರಿಂದ ವಿಚಾರನ ತಿಳ್ಕೊಂಡಷ್ಟು ಏನಾಗ್ತಾನೆ, ಅವನು ಬುದ್ಧಿವಂತನಾಗ್ತಾ ಹೋಗ್ತಾನೆ ಅಂತ ವಿಚಾರವನ್ನು ಹೇಳ್ತಾನೆ. ಹಾಗೆ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಯೌವನದಲ್ಲಿ ಪ್ರಯತ್ನಿಸದಿದ್ದರೆ ಅಂಥ ವ್ಯಕ್ತಿ ದುಷ್ಟ ಪ್ರವೃತ್ತಿಗೆ ತೊಡಗಿ ಘಾತುಕನಾಗುವ ಸಾಧ್ಯತೆ ಉಂಟು. ನೋಡು, ಅದಕ್ಕೆ ಹೇಳ್ತಾರೆ, ಯೌವನದಲ್ಲೇ ಯಾರೇ ಆಗಲಿ ಯೌವನದಲ್ಲೇ ತಮ್ಮ ಜೀವನವನ್ನು ಅದಕ್ಕೆ ಹಾಳು ಮಾಡ್ಕೋಬಾರ್ದು. ಅವತ್ತೇ ಅವರು ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಹೆಚ್ಚಿನ ಸಮಯವನ್ನು ಕೊಟ್ಟು ಅವರು ಬೆಳೆಯದಿದ್ದರೆ ಕೊನೆಗೇನಾಗುತ್ತೆ, ಅವರು ಸಮಾಜಘಾತುಕನಾಗುವ ಸಾಧ್ಯತೆ ಇದೆಯೇ. ನೋಡಿ ಹೇಳ್ತಾನೆ, ಸಮಾಜಘಾತುಗಳಂದರೆ ಯಾವುದೇ ದುಷ್ಕೃತ್ಯಗಳಿಗೆ ತೊಡಗಿಬಿಡ್ತೀರಾ, ಬೇರೆ ಚಟಗಳಿಗೆ ತೊಡಗಿಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾರು? ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇರೋದು. ಕೆಲವು ವರ್ಷಗಳ ಹಿಂದೆ ಭಾರೀ ಡಕಾಯಿತಿ ಕಾರುಗಳ ಕಳವು ಕಾರ್ಯಗಳಲ್ಲಿ ಸಿಕ್ಕಿಕೊಂಡವರಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ನೋಡಿ ಏನು ಹೇಳ್ತಾರೆ ಅಂದರೆ, ಹಿಂದೆ ಭಾಳಷ್ಟು ಕಾರುಗಳು ಕಳ್ತನ ಆಗ್ತಿದ್ದವು. ಆ ಕಾರುಗಳು ಕಳ್ತನ ಆಗ್ತಿದ್ದು ಅಂದರೆ ಯಾರಿದ್ರು ಅಂದರೆ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಲ್ಲಿ ಪಡ್ಕೊಂಡವರು ವಿದ್ಯಾರ್ಥಿಗಳು, ಎಲ್ಲ ಇದರಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಂಥವರೇ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೇ ಬೌದ್ಧಿಕ ಮಟ್ಟವನ್ನು ಬರೀ ಶಿಕ್ಷಣ ಬೆಳೆಸ್ಕೊಂಡ್ರೆ ಸಾಕಾಗಲ್ಲ, ಬೌದ್ಧಿಕ ಮಟ್ಟವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಶ್ರೀರಾಮಕೃಷ್ಣರು ಪರಮಹಂಸರು. ಹಾಗೆ ಶ್ರೀಮಂತರ ಮಕ್ಕಳು ಎಂದು ವೃತ್ತಪತ್ರಿಕೆಯಲ್ಲಿ ವರದಿಯಾಗಿದ್ದು. ನೋಡಿ, ಅವರೆಲ್ಲ ಯಾರಾಗಿದ್ದರು? ಶ್ರೀಮಂತರ ಮಕ್ಕಳೇ ಅಂತ ವೃತ್ತಪತ್ರಿಕೆಯಲ್ಲಿ ವರದಿಯಾಗಿತ್ತು. ಬುದ್ಧಿಹೀನತೆಯ ಜೊತೆಗೆ ದುಡ್ಡು ಸೇರಿಕೊಂಡರೆ ಅವಿವೇಕದ ಪರಮಾವಧಿ. ನೋಡು, ಬುದ್ಧಿ ಜೊತೆಗೆ ಏನಾಗುತ್ತೆ, ಜೊತೆಗೆ ಬುದ್ಧಿ ಇದೆಯಲ್ಲ, ಬುದ್ಧಿಹೀನತೆ, ಬುದ್ಧಿ ಕಳ್ಕೊಂಡಿದ್ದಾನೆ, ಅವನು ತಾಳ್ಮೆನೇ ಕಳ್ಕೊಬಿಟ್ಟಿದ್ದಾನೆ. ಜೊತೆಗೆ ನಾವು ದುಡ್ಡು ಸೇರಿಕೊಂಡ್ರೆ ಏನಾಗುತ್ತೆ, ಅವಿವೇಕದ ಪರಮಾವಧಿ, ಅವನು ಕೊನೆಗಾಲ ಅದು ಅವಿವೇಕದ ಪರಮಾವಧಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಎಪಿಸೋಡಲ್ಲಿ ತಗೋತೀನಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಥ್ಯಾಂಕ್ ಯು.